ಮರೆಯೋದು. ಈ ನಮ್ಮ ಹಿಂದೂ ಸಮಾಜ ओम असतो मा सद्गमय तमसो ज्योतिर्गमय ज्योतिर्मा अमृतंगमय विक्रम ಈ ನಮ್ಮ ಕಾರ್ಯಕ್ರಮಕ್ಕೆ ಆ ರಾಮ ಮಂದಿರದ ಸಂಪೂರ್ಣವಾದಂತಹ ಕೆಲಸ ಮುಗಿಸಿ ಲೋಕಾರ್ಪಣೆಗೊಳ್ಳಲಿದೆ. ಎರಡನೇದು, ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟದ ಸಮಯದಲ್ಲಿ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯನ್ನು ಕೊಟ್ಟಂತಹ ಒಂದೇ ಮಾತರನಿಗೆ ಈ ವರ್ಷ 150ನೇ ವರ್ಷ. ಅದರ ಜೊತೆ ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ. ಹಾಗಾಗಿ ಈ ವರ್ಷ ನಮಗೆಲ್ಲರಿಗೆ ಒಂದು ವಿಶೇಷವಾದಂತಹ ವರ್ಷ ಇದೆ. ಈ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಇವತ್ತು ಹಿಂದೂ ಸಮಾಜೋತ್ಸವ, ಹಿಂದೂ ಸಂಗಮಗಳು ಇವತ್ತು ಕಾರ್ಯಕ್ರಮಗಳು ಆಗ್ತಾ ಇದೆ. ಹಾಗೆ ನೋಡಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಗಿದೆ ಎಂಬಂತ ಹೆಗ್ಗಳಿಕೆ ಇಲ್ಲ, ಮತ್ತೆ ಇದನ್ನು ವಿಶೇಷವಾಗಿ ಆಚರಣೆ ಮಾಡಬೇಕೆಂಬಂತ ಯೋಚನೆಯೂ ಇಲ್ಲ. ಯಾಕೆಂದ್ರೆ ಸಂಘ ಪ್ರಾರಂಭ ಆದಂತೆ ಹಿಂದೂ ಸಮಾಜಕ್ಕೋಸ್ಕರ, ಆ ಕಾರಣಕ್ಕೋಸ್ಕರ ದೇಶಾದ್ಯಂತ ಹಿಂದೂಗಳು ಈ ರೀತಿ ನಗರ ಮಟ್ಟದಲ್ಲಿ, ಗ್ರಾಮಗಳಲ್ಲಿ, ಹಳ್ಳಿಗಳಲ್ಲಿ ಹಿಂದೂ ಸಮಾವೇಶಗಳನ್ನು, ಕಾರ್ಯಕ್ರಮಗಳನ್ನು ಮಾಡಿಕೊಂಡು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಸಂಪ್ರದಾಯಗಳ ಬಗ್ಗೆ ಒಂದು ಸ್ಮರಣೆ ಮಾಡುವಂತಹ, ಮುಂದಿನ ಯುವ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ, ನಮ್ಮ ರಾಷ್ಟ್ರದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಹತ್ತಿರ 3000 ಸ್ಥಳಗಳಲ್ಲಿ ಈ ರೀತಿಯ ಹಿಂದೂ ಸಂಗಮ ಕಾರ್ಯಕ್ರಮಗಳು ಈಗಾಗಲೇ ನಡೆದಿವೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೀವಿ. ಬಂಧುಗಳೇ, ಇವತ್ತು ಜಗತ್ತಿನಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಇವತ್ತು ಚರ್ಚೆಗಳಾಗ್ತಾ ಇದೆ. ನಾವೆಲ್ಲರೂ ಇವತ್ತು ಪತ್ರಿಕೆಗಳನ್ನು ನೋಡ್ತೀವಿ, ಮಾಧ್ಯಮಗಳನ್ನು ನೋಡ್ತೀವಿ, ಅಥವಾ ನಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಾ ಇದ್ದೀವಿ. ಬಹುಶಃ ಅತಿ ಹೆಚ್ಚು ಚರ್ಚೆ ಆಗುವಂತಹ ಸಂಗತಿ ಅದು ಸನಾತನ ಧರ್ಮ, ಹಿಂದುತ್ವ, ಭಾರತೀಯ ಸಂಸ್ಕೃತಿ, ಸಂಪ್ರದಾಯ, ನಾಗರಿಕತೆ. ಇದರ ಬಗ್ಗೆ ಇವತ್ತು ಜಗತ್ತಿನ ಜನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ಅದು ವಿಜ್ಞಾನಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ವಿದ್ವಾಂಸರು ಇರ್ಬೋದು, ಅಥವಾ ಚಿಂತಕರಿರ್ಬೋದು, ಬರಹಗಾರರಿರ್ಬೋದು, ಲೇಖಕರಿರ್ಬೋದು, ಎಲ್ಲರೂ ಇದೇ ನಮ್ಮ ಭಾರತದ ಈ ಸನಾತನ ಸಂಸ್ಕೃತಿ, ಹಿಂದುತ್ವ ಅಂದ್ರೆ ಏನು, ಹಿಂದೂ ಧರ್ಮ ಅಂದ್ರೆ ಏನು, ಭಾರತೀಯ ಸಂಪ್ರದಾಯ, ಭಾರತೀಯ ನಾಗರಿಕತೆ ಅಂದ್ರೆ ಏನು ಎಂಬುದನ್ನು ಇವತ್ತು ಹುಡುಕಾಟ ಮಾಡಲು ಪ್ರಾರಂಭ ಮಾಡಿದ್ದಾರೆ. ಹಾಗಾಗಿ ಅವರು ಹುಡುಕಬೇಕಾದ್ರೆ ಅವರಿಗೆ ಮೊದಲನೇ ಸಿಗುವಂತಹ ಅಂಶ ಯಾವುದು ಅಂತ ಕೇಳಿದ್ರೆ, ಅರೆ ಜಗತ್ತಿನಲ್ಲಿ ಕ್ರಿಶ್ಚಿಯಾನಿಟಿ ಪ್ರಾರಂಭವಾಗಿ 2000 ವರ್ಷ ಆಗಿದೆ. ಆದರೆ ಆ ಕ್ರಿಶ್ಚಿಯಾನಿಟಿ ಮತ ಸಂಪ್ರದಾಯವನ್ನು ಪ್ರಾರಂಭ ಮಾಡಿದ್ದು ಯಾರು ಎಂಬುದನ್ನು ಗೂಗಲ್ ಸರ್ಚ್ ಮಾಡಿದ್ರೆ ಅದೇ ಹೆಸರು ಬರುತ್ತೆ. ಎರಡನೇದು ಇಸ್ಲಾಂ ಯಾವಾಗ ಪ್ರಾರಂಭ ಆಯಿತು ಅಂತ ಕೇಳಿದ್ರೆ 1400 ವರ್ಷ. ಈಗ ಅದನ್ನು ಯಾರು ಪ್ರಾರಂಭ ಮಾಡಿದ್ರು ಅಂತ ಕೇಳಿದ್ರೆ ಅದು ಸಿಗುತ್ತೆ. ಆದರೆ ಜಗತ್ತಿನ ಜನ ಹುಡುಕುವುದು ಸನಾತನ ಹಿಂದೂ ಧರ್ಮ ಯಾವಾಗ ಪ್ರಾರಂಭ ಆಯಿತು, ಯಾರು ಪ್ರಾರಂಭ ಮಾಡಿದ್ರು. ಇವತ್ತು ಜಗತ್ತಿನ ಜನ ಮಾತ್ರ ಅಲ್ಲ, ನಾವು ಕೂಡ ಗೂಗಲ್ ಸರ್ಚ್ ಮಾಡಿದ್ರೆ ಅದು ಸಿಗಲ್ಲ. ಅಂದ್ರೆ